ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಪೂಜಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಬಿಸಿ ಬಿಸಿ ಅಕ್ಕಿ ಪಾಯಸ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇವತ್ತು ನಾವು ಬೆಲ್ಲ ಮತ್ತು ತೆಂಗಿನ ಹಾಲನ್ನು ಹಾಕಿ ಮಾಡುವಂತಹ ಅಕ್ಕಿ ಪಾಯಸವನ್ನು ಹೇಗೆ ಮಾಡ್ಬೋದು ಅಂತ ನೋಡ್ಬೋದು. ವಿಡಿಯೋವನ್ನು ಕೊನೆವರೆಗೂ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಅಕ್ಕಿ ಬೇಯುವಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿಯಾದ ನಂತರ ಇದಕ್ಕೆ ನಾನು 1 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ತೊಳೆದು ಈಗ ಇದಕ್ಕೆ ಹಾಕ್ತಿದ್ದೇನೆ. ನೀವು ಯಾವುದು ಕೂಡ ರೈಸನ್ನು ತೊಗೊಳ್ಬೋದು. ನಾನಿಲ್ಲಿ ನಾರ್ಮಲ್ ನಾವು ಊಟಕ್ಕೆ ಬಳಸುವಂತಹ ಬೆಳ್ತಿಗೆ ಅಕ್ಕಿಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಈಗ ರೈಸ್ ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಬಿಟ್ಬಿಡಿ. ಈಗ ಚೆನ್ನಾಗಿ ಬೇಯಬೇಕಿದು. ನಾರ್ಮಲ್ ರೈಸ್ ಬೇಯೋಕ್ಕಿಂತ ಜಾಸ್ತಿಯಾಗಿ ಬೇಯಬೇಕು. ಈಗ ನಾನು 1 ತೆಂಗಿನಕಾಯಿ ತುರಿಯಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ಮೊದಲಿಗೆ ಹಾಕಿ ಇದರ ತೆಂಗಿನಕಾಯಿ ಹಾಲನ್ನು ತೆಗೆದು ಸಪ್ರೇಟಾಗಿ ಇಟ್ಟಿರ್ತೇನೆ. ಸ್ವಲ್ಪ ತೆಳು ತೆಂಗಿನ ಹಾಲನ್ನು ಮೊದಲಿಗೆ ತೆಗೆದಿಟ್ಕೊಳ್ಳಿ. ಆಮೇಲೆ ನಂತರ ಇನ್ನೊಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಿ ಅದರ ಸ್ವಲ್ಪ ದಪ್ಪಗಿನ ಹಾಲನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನೋಡ್ಬೋದು, ಈಗ ತೆಳು ತೆಂಗಿನ ಹಾಲನ್ನು ಒಂದು ಬೌಲಿಗೆ ಹಾಕಿಟ್ಟಿದ್ದೇನೆ. ಹಾಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಲನ್ನು ಕೂಡ ಸಪ್ರೇಟಾಗಿ ಇಟ್ಟಿದ್ದೇನೆ. ಈಗ ಅನ್ನ ಬೆಂದಿದೆ ಅಂತ ನೋಡ್ಬೋದು. ರೈಸ್ ನಾವು ನಾರ್ಮಲ್ ರೈಸ್ ಬೇಯಿಸೋದಕ್ಕಿಂತ ಜಾಸ್ತಿಯಾಗಿ ಬೇಯಿಸಬೇಕು. ತುಂಬ ಜಾಸ್ತಿಯಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೀಗ ಬೆಲ್ಲವನ್ನು ಹಾಕಬೇಕು. ನೋಡ್ಬೋದು, ನಾನೀಗ ಈ ಗ್ಲಾಸಿನಲ್ಲಿ 1 ಗ್ಲಾಸಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ. ಅದೇ ಗ್ಲಾಸಿನಲ್ಲಿ 2 ಗ್ಲಾಸ್ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕಿದ್ದೇನೆ. ಬೆಲ್ಲವನ್ನು ಹಾಕಿ ಈಗ ನಾನು ಮೊದಲಿಗೆ ತೆಳು ಹಾಲನ್ನು ತೆಗೆದಿಟ್ಟುಕೊಂಡಿದ್ದೇನಲ್ಲ, ಆ ತೆಳು ತೆಂಗಿನ ಹಾಲನ್ನು ಮೊದಲಿಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕೂಡ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೆಲ್ಲವನ್ನು ತುರಿದಿಟ್ಟುಕೊಂಡು ಹಾಗೆ ಕೂಡ ಹಾಕ್ಕೊಳ್ಬೋದು, ಇಡೀ ಬೆಲ್ಲ ಹಾಕದಿದ್ದರೆ ಕೂಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಬೋದು, ಈಗ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಹಾಗೆ ನಿಮಗೆ ಸಿಹಿ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ. ಕೆಲವೊಬ್ಬರು ಕಡಿಮೆ ತಿಂತಾರೆ ಸ್ವೀಟನ್ನು, ಹಾಗಾಗಿ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಗಟ್ಟಿ ಹಾಲನ್ನು 1 ಕಪ್ಪಷ್ಟು ಹಾಕ್ತಿದ್ದೇನೆ. ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಜಾಸ್ತಿ ಹೊತ್ತಾಗಿ ಕುದಿಸ್ಲಿಕ್ಕಿಲ್ಲ. ಹಾಲನ್ನು ಹಾಕಿದ ಮೇಲೆ ಒಂದು ಸಣ್ಣ ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಡಬೇಕು. ಈಗ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ನಾವೀಗ ತುಪ್ಪದಲ್ಲಿ ಗೋಡಂಬಿ ಹಾಗೂ ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಇದರ ಮೇಲೆ ಒಗ್ಗರಣೆ ಹಾಕಬೇಕು. ಈಗ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು, ರುಚಿಯಾದಂತಹ ಅಕ್ಕಿ ಪಾಯಸ ರೆಡಿಯಾಗಿದೆ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ.